ಕ್ಯಾಬ್ ಕಜ್ಜಿ ಏನಿದೆ ಇದು ಸಸ್ಯದ ಎಲ್ಲ ಭಾಗಗಳನ್ನು ಕಾಡಿಸಬಹುದಾದರೂ ಬಹಳ ಮುಖ್ಯವಾಗಿ ಸ್ಪಷ್ಟವಾಗಿ ರೋಗ ಲಕ್ಷಣಗಳು ಕಾಣೋದು ಕಾಯಿಗಳ ಮೇಲೆ, ಹಣ್ಣುಗಳ ಮೇಲೆ ಮತ್ತು ಗಡ್ಡೆ ಮೇಲೆ. ಇವು ಒಂದು ರೀತಿ ಒರಟಾಗೂ ಇರ್ಬೋದು, ಉಬ್ಬಿದ ರೀತಿ ಇರ್ಬೋದು, ಅಥವಾ ಗುಳಿ ಬಿದ್ದ ರೀತಿಯಲ್ಲಿ ಇರ್ಬೋದು. ಉದಾಹರಣೆ ಆಲೂಗೆಡ್ಡೆನಲ್ಲಿ ಬರ್ತಕ್ಕಂಥದ್ದು ಒಂದು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯ ಲಕ್ಷಣಗಳು, ಇವುಗಳನ್ನ ಸ್ಕ್ಯಾಬ್ ಅಂತ ಕರಿತೀವಿ. ಹಾಗೆ ಆ್ಯಪಲ್ನಲ್ಲೂ ಈ ರೀತಿಯ ರೋಗ ಲಕ್ಷಣಗಳು ಕಾಣಿಸುತ್ತೆ ಸ್ನೇಹಿತರೆ. ಇನ್ನೊಂದು ಬಹಳ ಮುಖ್ಯವಾದ ಕೆಟಗರಿ ಇರ್ತಕ್ಕಂಥದ್ದು ವಿಲ್ಟ್, ಸೊರಗು ರೋಗಗಳು. ಎಷ್ಟೊಂದು ರೀತಿಯಲ್ಲಿ ಎಷ್ಟೊಂದು ಬೆಳೆಗಳಲ್ಲಿ ಇದು ಹಾನಿ ಮಾಡ್ತಾ ಇದೆ ಅಲ್ವಾ. ಈ ಲಕ್ಷಣಗಳು ಯಾವ ರೀತಿ ಉಂಟಾಗುತ್ತೆ ನೋಡೋಣ ಸ್ನೇಹಿತರೆ. ಈ ವಿಲ್ಟ್ ಡಿಸೀಸಸ್, ಸೊರಗು ರೋಗಗಳು ತುಂಬ ಮಹಾಮಾರಿ, ವಿನಾಶಕಾರಿ ಅಂತ ನಿಸ್ಸಂದೇಹವಾಗಿ ಹೇಳ್ಬೋದು. ನಮಗೇನು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅವೆಲ್ಲ ಸೆಕೆಂಡ್ರಿ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಅಂದರೆ ಈಗಾಗಲೇ ಇನ್ಫೆಕ್ಷನ್ ಆಗಿರುತ್ತೆ, ನಾವು ನೋಡೋ ಹೊತ್ತಿಗೆ ಸಸ್ಯಗಳಲ್ಲಿ, ಆ ಕಾಂಡಗಳಲ್ಲಿ, ಕೊಂಬೆಗಳಲ್ಲಿ, ಎಲೆಗಳಲ್ಲಿರ್ತಕ್ಕಂಥ ಟರ್ಬಿಡಿಟಿ ಏನಿದೆ, ನೀರಿನ ಅಂಶಗಳೆಲ್ಲ ಕಳೆದುಕೊಬಿಟ್ಟು ಜೋತು ಬಿದ್ದಿರುತ್ತೆ. ಈ ಹಂತದಲ್ಲಿ ನಮಗೆ ಗೋಚರಿಸೋದು ಇದು ಬಹಳ ಮುಂದೆನೇ ಇನ್ಫೆಕ್ಷನ್ ಆಗಿರುತ್ತೆ. ಏನು ಈ ರೋಗಾಣುಗಳು ಫಂಗಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಇವುಗಳ ಸೋಂಕಿನಿಂದ ಈ ಸಸ್ಯಗಳಲ್ಲಿ ಸಾಗಾಣಿಕಾ ವ್ಯವಸ್ಥೆ ಏನಿದೆ, ಎಸ್ಪೆಷಲಿ ವಿಶೇಷವಾಗಿ ನೀರಿನ ಸಾಗಾಣಿಕೆ, ಅದು ಝೈಲಮ್ ಏನಿದೆ, ಇವುಗಳಿಗೆ ಹಾನಿಯಾಗುತ್ತೆ. ಈ ರೋಗಾಣುಗಳಿಂದ ನೇರವಾಗಿ ಆಗ್ಬೋದು, ಅಥವಾ ರೋಗಾಣುಗಳು ಸ್ರವಿಸುವ ದ್ರವಗಳಿಂದ ಈ ಝೈಲಮ್ ಅನ್ನೋದು ಬ್ಲಾಕ್ ಆಗುತ್ತೆ, ಅಲ್ಲಿ ನೀರು ಸಾಗಾಣಿಕೆ ಆಗೋದು ನಿಂತೋಗುತ್ತೆ. ಹೀಗಾಗಿ ಮೇಲಿನ ಭಾಗಗಳು ಬಾಡಿಬಿಟ್ಟು ಒಣಗ್ತಾ ಬರುತ್ತೆ. ಇದು ಸೊರಗು ರೋಗ ಅಂತ ಹೇಳ್ಬೋದು. ಈ ಸೊರಗುವಿಕೆ ಕೆಲವೊಮ್ಮೆ ಹಸಿರಾಗಿರೋ ಗಿಡ ನೇರವಾಗಿ ಯಾವುದೇ ಸಿಂಪ್ಟಮ್ಸ್ ತೋರಿಸ್ದೆ ಸೊರಗೋ ರೀತಿಯೂ ಉಂಟಾಗುತ್ತೆ. ಇದನ್ನು ನಾವು ಸಡನ್ ವಿಲ್ಟ್ ಅಂತ ಕರಿಬಹುದು. ಇದು ಯಾವುದೋ ಉದಾಹರಣೆ ಹೇಳೋದಾದರೆ ಟೊಮೊಟೊ ಬೆಳೆನಲ್ಲಿ ಅಥವಾ ಬದನೆ ಗಿಡದಲ್ಲಿ ಬರ್ತಕ್ಕಂಥ ಬ್ಯಾಕ್ಟೀರಿಯಲ್ ವಿಲ್ಟ್ ರೋಗ ಅಂತ ಹೇಳ್ಬೋದು. ಇನ್ನು ಕೆಲವು ಸಂದರ್ಭಗಳಲ್ಲಿ ಯಾವುದೋ ಒಂದು ಕೊಂಬೆ ಎಲೆಗಳು ಹಳದಿಯಾದಂಗೆ ಕಾಣಿಸುತ್ತೆ, ಸ್ವಲ್ಪ ಡಲ್ ಆದಂಗೆ ಆಗ್ತದೆ, ಬಾಡ್ತಾ ಬರುತ್ತೆ. ನಂತರ ಈ ರೀತಿಯ ಲಕ್ಷಣಗಳು ಇತರೆ ಕೊಂಬೆಗಳಿಗೂ ಆಗಿ ಇಡೀ ಗಿಡ ಬಾಡಿ ನಂತರ ಸಂತೋಗುತ್ತೆ. ಇದು ನಿಧಾನವಾಗಿ ಆಗ್ತದೆ, ಸ್ಲೋ ವಿಲ್ಟು. ಉದಾಹರಣೆ ಟೊಮೊಟೊ ಬೆಳೆದೇ ತಗೊಳ್ಳೋದಾದರೆ ಫ್ಯುಸೇರಿಯಂ ವಿಲ್ಟ್ ಅಂತ ಹೇಳ್ಬೋದು. ಸೊ ಈ ಎರಡೂ ಸಂದರ್ಭಗಳಲ್ಲೂ ಇವುಗಳನ್ನ ವಿನಾಶಕಾರಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮಗೆ ಗೊತ್ತಾಗೋವಷ್ಟೊತ್ತಿಗೆ ಇದು ಮೊದಲೇ ಇನ್ಫೆಕ್ಷನ್ ಆಗಿರುತ್ತೆ, ನಮಗೆ ಕಾಣಿಸೋದು ಸೆಕೆಂಡರಿ ಸಿಂಪ್ಟಮ್ಸ್. ನಂತರದ ಕೆಟಗರಿ ಆಫ್ ಈ ರೋಗ ಲಕ್ಷಣಗಳನ್ನು ನೋಡೋದಾದರೆ ರಸ್ಟ್ ಪಾಸ್ಟ್ಯೂಲ್ಸ್ ಅಂತ ಹೇಳ್ಬೋದು, ತುಕ್ಕು ರೋಗ ಅಂತ ಹೇಳ್ಬೋದು. ಇದರ ಲಕ್ಷಣಗಳು ಹೇಗೆ, ನಾವಿದು ತುಕ್ಕು ರೋಗ ಅಂತ ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದು ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಈ ರಸ್ಟ್ ಪಾಸ್ಟ್ಯೂಲ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಗುರ್ತಿಸೋದಾಗೆ ಅಂದರೆ ನೋಡಿ ಯಾವ ಥರ ಹೇಳ್ಬೋದು, ಈ ಮುಖಕ್ಕೆ ಬಂದಿರ್ತ ಮೊಡವೆಗಳು ಬರುತ್ತಲ್ಲ, ಈ ಥರದಲ್ಲಿ ಇರ್ತವೆ. ಬಹುತೇಕ ಸಂದರ್ಭಗಳಲ್ಲಿ ಎಲೆಗಳ ಮೇಲೆ ಮೂಡ್ತಕ್ಕಂಥದ್ದು ಇವು ರಸ್ಟ್ ಪಾಸ್ಟ್ಯೂಲ್ಸ್ ಏನಿದೆ ಅದು. ಆದರೂ ಕೆಲವೊಮ್ಮೆ ಕಾಂಡದ ಮೇಲಾದ್ರೂ ಮೂಡ್ತಕ್ಕಂಥ ಸಾಧ್ಯತೆ ಇದೆ. ಹಾಗೂ ಇವುಗಳ ಸುತ್ತ ನೀವು ಗಮನಿಸೋದಾದರೆ ಹಸಿರಿಲ್ಲದ ಬೇರೆ ಬಣ್ಣದ, ಬಹುತೇಕ ಹಳದಿದು, ಸ್ವಲ್ಪ ಮುಸುಕಾದ ಹಸಿರು ಅಂತ ಹೇಳ್ಬೋದು, ಕ್ಲೊರಾಟಿಕ್ ಹ್ಯಾಲೋ ಪ್ರಭಾವಳಿಯನ್ನು ಗಮನಿಸ್ಬೋದು. ಇವು ಬೇರೆ ಬೇರೆ ಬಣ್ಣದಲ್ಲಿರ್ತಕ್ಕಂಥವನ್ನ ಗಮನಿಸ್ಬೋದಾಗಿದೆ. ಆ ಸ್ಕ್ರೀನ್ ಮೇಲೆ ನೋಡಿ ನಾನು ಹೇಳ್ತೀನಿ, ಈ ರಸ್ಟ್ ಬಂದಿರತಕ್ಕಂಥ ಚಿಹ್ನೆಗಳು ಯಾವ್ಯಾವ ಬಣ್ಣದಲ್ಲಿರ್ತದೆ ಅಂತ ಹೇಳ್ಬಿಟ್ಟು ಗಮನಿಸಿ. ಕಾಫಿನಲ್ಲಿ ಬರ್ತಕ್ಕಂಥ ಯೆಲ್ಲೋ ರಸ್ಟ್, ಮಸ್ಟರ್ಡ್ ಸಾಸಿವೆಯಲ್ಲಿ ಬರ್ತಕ್ಕಂಥ ವೈಟ್ ರಸ್ಟು, ಆಮೇಲೆ ಮಾವಿನ ಗಿಡದಲ್ಲಿ ರೆಡ್ ರಸ್ಟ್, ಬೀನ್ಸ್ ತುಂಬ ಕಾಮನ್ನಾಗಿ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಬ್ರೌನ್ ರಸ್ಟು. ಈ ರೀತಿ ವಿವಿಧ ಬಣ್ಣಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಸ್ನೇಹಿತರೆ. ಇನ್ನೊಂದು ರೀತಿಯ ರೋಗ ಲಕ್ಷಣಗಳು ಬ್ಲೀಡಿಂಗ್ ಆ್ಯಂಡ್ ಎಕ್ಸುಡೇಷನ್ಸ್. ಅಂದರೆ ವಿವಿಧ ರೀತಿಯ ರೋಗಾಣುಗಳ ಸೋಂಕಿನಿಂದಾಗಿ ಕೆಲವು ಸಸ್ಯಗಳಲ್ಲಿ ಒಂದು ರೀತಿಯ ದ್ರವ, ನಾರ್ಮಲ್ ಆಗಿರಲ್ಲ, ಅಸಹಜವಾದ ದ್ರವ ಸ್ರವಿಕೆ ಉಂಟಾಗುತ್ತೆ, ಸೋರೋದಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಕೆಲವೊಮ್ಮೆ ನೀರಿನ ರೀತಿ ಇರ್ತದೆ, ಕೆಲವೊಮ್ಮೆ ಅಂಟಾಗಿರುತ್ತೆ, ಅಸಹ್ಯಕರ ರೀತಿಯಲ್ಲೂ ಇರ್ತದೆ ಅಂತ ಹೇಳ್ಬೋದು. ಉದಾಹರಣೆ ನೋಡಿ, ಈ ನಿಂಬೆ ಜಾತಿನಲ್ಲಿ ಬರ್ತಕ್ಕಂಥ ಸಿಟ್ರಸ್ ಗಮ್ಮೋಸಿಸ್ ಫೈಟಾಪ್ತರಾ ಫಂಗಸ್ನಿಂದ ಉಂಟಾಗ್ತಕ್ಕಂಥದ್ದು. ಹಾಗೆಯೇ ಸೋರೆ ಗಿಡಗಳು, ಈ ಕುಕ್ಕುರ್ಬಿಟ್ ಜಾತಿಗೆ ಸೇರಿದ್ದು ಸೋರೆ ಗಿಡಗಳಲ್ಲಿ ಗಮನಿಸ್ತಿರ್ತಾರೆ ನೋಡಿ, ಕಲ್ಲಂಗಡಿನಲ್ಲೂ ಬರ್ತಾ ಇರ್ತದೆ. ಗಮ್ಮಿ ಸ್ಟೆಮ್ ಲೈಟ್ ಅಂತಕ್ಕಂಥ ಒಂದು ರೋಗ, ಡೈಡಿಮೆಲ್ಲ ಅನ್ನೋ ಒಂದು ರೋಗಾಣದಿಂದ ಬರ್ತಕ್ಕಂಥದ್ದು. ಹಾಗೆಯೇ ಇನ್ನೊಂದು
ಈ ಅಡಿಕೆ ಮತ್ತು ತೆಂಗುಗಳಲ್ಲಿ ರಸ ಸೋರ್ತಿರ್ತದೆ ನೋಡಿ, ಸ್ಟೆಮ್ ಬ್ಲೀಡಿಂಗ್ ಅಂತ ಹೇಳ್ಬೋದು. ಇದು ಇದು ಈ ರೀತಿಯ ರೋಗ ಲಕ್ಷಣಗಳು ಅಂತ ಹೇಳ್ಬೋದು. ಸೊ ಮುಂದಿನ ರೋಗ ನೋಡೋದಾದರೆ ನಾವು ಡ್ಯಾಂಪಿಂಗ್ ಆಫ್, ಯೂಸ್ವಲಿ ಸಸಿ ಮಡಿಗಳಲ್ಲಿ ನರ್ಸರಿ ಮಾಡಿರೋದ್ರಲ್ಲಿ ಅಥವಾ ಟ್ರೇಗಳಲ್ಲಿ ಸಸಿಗಳು ಈ ಮಣ್ಣಿನ ಮೇಲ್ಭಾಗದಲ್ಲಿ ಈ ವಿವಿಧ ರೋಗಾಣುಗಳ ಸೋಂಕಿನಿಂದಾಗಿ ಕಾಂಡ ದುರ್ಬಲವಾಗಿ ಸಣ್ಣಗಾಗುತ್ತೆ, ಮೆದು ಆಗುತ್ತೆ, ಸಸಿ ಬಿದ್ದು ಸತ್ತೋಗುತ್ತೆ. ಇದನ್ನು ಡ್ಯಾಂಪಿಂಗ್ ಆಫ್ ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಪಿಥಿಯಮ್, ರೈಜಾಕ್ಟೋನಿಯಾ ಈ ಥರತಕ್ಕಂಥದ್ದು. ತೇವಾಂಶ ಹೆಚ್ಚಳ ಆಗೋದು ಅಥವಾ ಅತಿಯಾಗಿ ನೀರು ಹರಿದಿರೋದು ಕಾರಣಗಳಿಂದ ಇದು ರೋಗ ಉಲ್ಬಣ ಆಗೋ ಸಾಧ್ಯತೆ ಇರ್ತದೆ. ಮತ್ತೊಂದು ಬಹಳ ಮುಖ್ಯವಾದ ಕ್ಯಾಟಗರಿ ಆಫ್ ರೋಗಗಳು ಲಕ್ಷಣಗಳು ಗಮನಿಸೋದಾದರೆ ಮಿಲ್ಡ್ಯೂಸ್. ಇದರಲ್ಲಿ 2 ಥರ ಬರ್ತದೆ, ಡೌನಿ ಮಿಲ್ಡ್ಯೂ, ಪೌಡ್ರಿ ಮಿಲ್ಡ್ಯೂ. ಅದಕ್ಕೆ ಮೊದಲು ಮಿಲ್ಡ್ಯೂ ಅಂದರೆ ಏನು ನೋಡೋಣ ಸ್ನೇಹಿತರೆ. ಈ ರೋಗಕ್ಕೆ ಕಾರಣವಾಗಬಹುದಾದ ಫಂಗಸ್ಗಳು ಈ ಸಸ್ಯಗಳನ್ನು ಪ್ರವೇಶಿಸಿದಾಗ, ಸೊ ಉದಾಹರಣೆಗೆ ಎಲೆಗಳಲ್ಲಿ ಸೋಂಕುಂಟಾಗಿದೆ ಅಂತ ಹೇಳಿದಾಗ ಅಲ್ಲಿ ಇವುಗಳ ಕಾರ್ಯಚಟುವಟಿಕೆಯಿಂದಾಗಿ ಇವುಗಳು ಹಾನಿ ಮಾಡ್ತಾ 2 ರೀತಿಯಲ್ಲಿ ನೀವು ಹಾನಿ ನೋಡ್ಬೋದಾಗಿದೆ. ಒಂದು ಬಣ್ಣ ಬದಲಾಗೋದು ಅಂದರೆ ಕ್ಲೊರಾಟಿಕ್, ಇನ್ನೊಂದು ಟಿಶ್ಯೂ ಸತ್ತೋಗೋದು. ಇದರಲ್ಲಿ ಎರಡೂ ಆಗ್ಬೋದು, ಕ್ಲೊರಾಟಿಕ್ಕು ಮತ್ತು ಇನ್ನೊಂದು ಸಿಂಪ್ಟಮ್ಸು ಟಿಶ್ಯೂ ಸಾಯ್ತಲ್ಲ ಅದು. ಇದು ಒಂದಾಗ್ಬೋದು ಅಥವಾ ಎರಡೂ ಆಗ್ಬೋದು, ನೆಕ್ರೋಸಿಸ್ ಅಥವಾ ಕ್ಲೊರಾಟಿಕ್. ಆ ಸಂದರ್ಭಗಳಲ್ಲಿ ಫಂಗಸ್ನ ಸ್ಪೋರುಲೇಷನ್ ಆಗೋದನ್ನು ನಾವು ಗಮನಿಸಬಹುದಾಗಿದೆ. ಇಂತಹ ಒಂದು ಬೆಳವಣಿಗೆಯನ್ನು ನಾವು ಮಿಲ್ಡ್ಯೂ ಅಂತ ಕರಿತೀವಿ. ಇದರಲ್ಲಿ ಮೊದಲನೇದಾಗಿ ಡೌನಿ ಮಿಲ್ಡ್ಯೂ. ಎಲೆಗಳ ಮೇಲ್ಭಾಗದಲ್ಲಿ ಈ ರೀತಿಯ ಸ್ಪೋರುಲೇಷನ್ ಆಗಬೇಕಾದ್ರೆ ಸಣ್ಣ ಚುಕ್ಕೆಗಳ ರೀತಿ ಪ್ರಾರಂಭ ಆಗ್ತದೆ, ಇದು ದೊಡ್ಡದಾಗ್ತಾ ಹೋಗ್ತದೆ. ಕ್ಲೊರಾಟಿಕ್ ಹಳದಿಯಾಗಿರುತ್ತೆ, ನಂತರ ಗಾಢ ಬಣ್ಣಕ್ಕೆ ತಿರುಗುತ್ತೆ. ಇದಕ್ಕೆ ಸಮಾನಾಂತರವಾದ ಎಲ್ಲಿ ಕಲೆ ಮೂಡಿರುತ್ತೆ ಎಲೆಗಳ ಮೇಲೆ ಹಳದಿ ಆಗ್ತಾ ಬರ್ತದೆ, ಅದು ಮುಂದುವರೆದ ಹಂತದಲ್ಲಿ ಕಂದಾಗುತ್ತೆ, ಕಪ್ಪಾಗುತ್ತೆ. ಇದಕ್ಕೆ ಸಮಾನಾಂತರವಾದ ಎಲೆಯ ಕೆಳಭಾಗದಲ್ಲಿ ಈ ಫಂಗಸ್ ಸ್ಪೋರುಲೇಷನ್ ಆಗ್ತಿರ್ತಕ್ಕಂಥ ಒಂದು ರೀತಿಯ ಪೌಡರಿ ಗ್ರೋತ್, ಪುಡಿ ರೂಪದ ಬೆಳವಣಿಗೆ ಗಮನಿಸಬಹುದಾಗಿದೆ. ಈ ಡೌನಿ ಮಿಲ್ಡ್ಯೂ ಬಹುತೇಕ ಎಲೆಗಳ ಮೇಲೆ ಕಾಣಿಸಿಕೊಳ್ಳಬಹುದಾದ ರೋಗ ಆದರೂ ಸಮೇತ ಇದರ ತೀವ್ರತೆ ಹೆಚ್ಚಾದಾಗ ಕೆಲವೊಮ್ಮೆ ಇತರ ಪ್ಲ್ಯಾಂಟ್ ಪಾರ್ಟ್ಸ್ ಮೇಲೂ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಸೊ ನೀವು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ, ರೋಗದ ಪ್ರಾರಂಭದ ಲಕ್ಷಣಗಳು ಹೇಗಿರುತ್ತೆ. ಇದು ನಾವು ಸ್ವಲ್ಪನೇ ಉದಾಸೀನ ಮಾಡಿದ್ವಿ ಅಂದರೆ ಇದಕ್ಕೆ ಫೇವರಬಲ್ ಆದ ವಾತಾವರಣ, ಅನುಕೂಲಕರ ವಾತಾವರಣ ಇದ್ದು ತುಂಬ ತೀವ್ರವಾಯಿತು ಅಂದರೆ ನೋಡಿ, ನಾನು ಸ್ಕ್ರೀನ್ ಮೇಲೆ ಏನು ತೋರಿಸ್ತಾ ಇದ್ದೀನಲ್ಲಿ ಕ್ಯಾಬೇಜ್ ಆಗಿರ್ಬೋದು, ಬೇರೆ ದ್ರಾಕ್ಷಿನಲ್ಲಾಗಿರ್ಬೋದು, ಆಮೇಲೆ ಈಗ ಯಾವುದು ಸೌತೆಕಾಯಿ ಬೆಳೆಗಳಲ್ಲಿ ಬರ್ತಕ್ಕಂಥದ್ದು, ಅದರಲ್ಲಿ ಬರ್ತಕ್ಕಂಥ ಡೌನಿ ಮಿಲ್ಡ್ಯೂ ತೀವ್ರವಾದಾಗ ಇಡೀ ಎಲೆ ಒಣಗೋಗುವ ಸಾಧ್ಯತೆ ಇರ್ತದೆ. ಹಾಗೂ ಆಹಾರ ಧಾನ್ಯ ಬೆಳೆಗಳಲ್ಲಿ ಇದು ವಿಶೇಷ ರೀತಿಯ ಒಂದು ಸಿಂಪ್ಟಮ್ಸನ್ನು ಕಾಣ್ಬೋದು. ಡೌನಿ ಮಿಲ್ಡ್ಯೂ ಆಗಿ ರಾಗಿದ್ದು ತೋರಿಸ್ತೀನಿ ನೋಡಿ, ಅದನ್ನು ಆ್ಯಕ್ಚುಲಿ ಇದನ್ನು ಗ್ರೀನ್ ಇಯರ್ ಅಂತ ಕರೆಯಲಾಗುತ್ತೆ. ಇಡೀ ತೆನೆನ ಹಾನಿಗೊಳಿಸುತ್ತೆ ಇದು ಡೌನಿ ಮಿಲ್ಡ್ಯೂ ರೋಗದಿಂದಾಗಿ. ಸೊ ಇನ್ನೊಂದು ಪೌಡ್ರಿ ಮಿಲ್ಡ್ಯೂ ರೋಗ, ಇದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಇನ್ನೊಂದು ಫಂಗಸ್ಸು. ಇದರ ಸ್ಪೋರುಲೇಷನ್ನು ಅಥವಾ ಕ್ಲೊರಾಸಿಸ್ ಏನಿದೆ ಇವುಗಳಾಗ್ತಕ್ಕಂಥದ್ದು ಎಲೆಗಳ ಮೇಲ್ಭಾಗದಲ್ಲಿ, ಮತ್ತು ಸ್ಪೋರುಲೇಷನ್ನು ಪೌಡ್ರಿ ಗ್ರೋತ್ ಕೂಡ ಎಲೆಗಳ ಮೇಲ್ಭಾಗದಲ್ಲೇ ಕಾಣಬಹುದಾಗಿದೆ. ಹಾಗೆಯೇ ಈ ರೋಗ ಎಲೆಗಳಲ್ಲದೆ ಹೂವುಗಳ ತೊಟ್ಟುಗಳು, ಕಾಯಿಗಳ ತೊಟ್ಟುಗಳ ಮೇಲೆ ಎಲ್ಲ ಕಡೆನೂ ಕಾಣಬಹುದಾಗಿದೆ. ಹಾಗೂ ರೋಗದ ತೀವ್ರತೆ ಹೆಚ್ಚಾದಾಗ ಎಲೆಗಳ ಮೇಲೆ ಪೌಡ್ರಿ ಕಾಟನ್, ಹತ್ತಿ ರೀತಿಯ ಬೆಳವಣಿಗೆ ಎಲೆಗಳ ಮೇಲಲ್ಲದೆ ಎಲೆಗಳ ಕೆಳಗೂ ಕಾಣಿಸುವ ಸಾಧ್ಯತೆ ಇದೆ. ಇದೂ ಸಹ ಅನುಕೂಲಕರ ವಾತಾವರಣ ಇದ್ದಾಗ ಬಹಳ ತೀವ್ರವಾಗಿ ಹರಡೋದು ಅಲ್ಲದೆ ಇಡೀ ಎಲೆ ಹಳದಿಯಾಗಿ ಬೇಗ ಉದುರೋಗೋ ಚಾನ್ಸಸ್ ಇರ್ತದೆ, ಅವಧಿಗೆ ಮುನ್ನನೇ ಬೇಗ ಉದುರೋಗೋ ಚಾನ್ಸಸ್ ಇರ್ತದೆ. ಆದ್ದರಿಂದ ಈ ಎರಡೂ ರೋಗಗಳ ವ್ಯತ್ಯಾಸ ತಿಳ್ಕೊಳ್ಳೋದು ಬಹಳನೇ ಮುಖ್ಯ ಇಂತಹ ಸಂದರ್ಭಗಳಲ್ಲೇ. ಯಾಕಂದರೆ ಡೌನಿ ಮಿಲ್ಡ್ಯೂ, ಪೌಡ್ರಿ ಮಿಲ್ಡ್ಯೂ ಎರಡೂ ಹತೋಟಿ ಮಾಡ್ತಕ್ಕಂಥ ಔಷಧಿಗಳು ತುಂಬ ಕಡಿಮೆ ಇರೋದು. ನಾವು ಬೂದಿ ನೋಡಿದ ತಕ್ಷಣ ಅದು ಡೌನಿ ಮಿಲ್ಡ್ಯೂ, ಪೌಡ್ರಿ ಮಿಲ್ಡ್ಯೂ ಅನ್ನೋದು ವ್ಯತ್ಯಾಸ ಗೊತ್ತಾಗಲಿಲ್ಲ ಅಂದರೆ ಸರಿಯಾದ ಔಷಧಿನ ಆಯ್ಕೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಸ್ನೇಹಿತರೆ. ಮುಂದಿನ ರೋಗ ನೋಡೋದಾದರೆ ನಾವು ನೆಕ್ಸ್ಟ್ ಕ್ಯಾಟಗರಿ ನೋಡಿ, ಇಲ್ಲಿವರೆಗೂ ಏನು ವಿವರಣೆ ಕೊಟ್ಟೆ, ನೀವೇನು ಕೇಳಿಸ್ಕೊಂಡ್ರಿ, ಇವೆಲ್ಲ ನೆಕ್ರೋಸಿಸ್ ಅಂತ ಮೊದಲನೇ ರೋಗ ಲಕ್ಷಣ ಹೇಳಿದ್ನಲ್ಲ. ಅಂದರೆ ಈ ರೋಗಾಣುಗಳ ಕಾರ್ಯಚಟುವಟಿಕೆಯಿಂದಾಗಿ
ಈ ಸಸ್ಯಗಳಲ್ಲಿನ ಜೀವಕೋಶಗಳು ಟಿಶ್ಯೂಗಳು ಸತ್ತೋಗೋದು. ನಂತರ ಎರಡನೆಯ ರೀತಿಯ ರೋಗ ಲಕ್ಷಣಗಳು, ಈ ಅನೇಕ ಸಂದರ್ಭಗಳಲ್ಲಿ ಈ ರೋಗ ಅಣುಗಳು ಸಸ್ಯಗಳನ್ನು ಸೋಂಕುಗೊಳಿಸಿದಾಗ ಅಲ್ಲಿ ನಡೆಯುವ ಜೈವಿಕ ಜೀವರಾಸಾಯನಿಕ ಕ್ರಿಯೆಗಳಿಂದಾಗಿ ಸಸ್ಯಗಳಲ್ಲಿ ಈ ಕಿಣ್ವಗಳ ಉತ್ಪಾದನೆಯಲ್ಲಿ, ಹಾರ್ಮೋನ್ ಉತ್ಪಾದನೆಯಲ್ಲಿ ಇಂಬ್ಯಾಲೆನ್ಸ್ ಉಂಟಾಗುತ್ತೆ, ಅಸಮತೋಲನ ಉಂಟಾಗುತ್ತೆ. ಇದರ ನೇರ ಪರಿಣಾಮವಾಗಿ ಯಾವ ಭಾಗದಲ್ಲಿ ಸೋಂಕುಂಟಾಗಿದೆ ಅಲ್ಲಿ ಒಂದು ರೀತಿಯ ಅಸಹಜವಾದ ಅಬ್ನಾರ್ಮಲ್ ಬೆಳವಣಿಗೆ, ಎಕ್ಸ್ಟ್ರಾ ಗ್ರೋತ್ ಉಂಟಾಗುತ್ತೆ. ಇದನ್ನು ನಾವು ಯಾವ ರೀತಿಯಲ್ಲಿ ವಿವರಣೆ ಕೊಡ್ಬೋದು? ಇದು ಎರಡು ಕಾರಣಗಳಿಂದ ಉಂಟಾಗ್ತದೆ. ಅಂದರೆ ಸೋಂಕು ಉಂಟಾದ ಭಾಗದಲ್ಲಿ ಈ ಅಸಮತೋಲನದಿಂದಾಗಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದಾಗಿ ಸೆಲ್ ಡಿವಿಷನ್ನು, ಅನೇಕ ವಿಡಿಯೋಗಳಲ್ಲಿ ಈ ಗ್ರೋತ್ ಡೆವಲಪ್ಮೆಂಟ್ ಬಗ್ಗೆ ಹೇಳಬೇಕಾದ್ರೆ ಈ ಸೆಲ್ ಜೀವಕೋಶಗಳ ಡಿವಿಷನ್ನು ಪ್ರತಿ ಸೆಕೆಂಡು ಪ್ರತಿ ನಿಮಿಷ ನಡೀತಾ ಇರ್ತದೆ. ಹಾಗೆ ಅಂದರೆ ಇಟ್ಟಿಗೆ ಜೋಡಿಸಿ ಗೋಡೆ ಕಟ್ತೀವಲ್ಲ, ಹಾಗೆ ಜೀವಕೋಶಗಳ ಜೋಡಣೆಯಿಂದ ಟಿಶ್ಯೂಗಳು ಬೆಳೀತಾ ಹೋಗುತ್ತಲ್ಲ, ಹಾಗೆ ಈ ಸೆಲ್ ಡಿವಿಷನ್ ಪ್ರಕ್ರಿಯೆ ನಾರ್ಮಲ್ಗಿಂತ ವೇಗ ಪಡೆದುಕೊಳ್ಳುತ್ತೆ ಈ ಸೋಂಕು ಉಂಟಾದಾಗ. ಇದು ಒಂದು ಕಾರಣದಿಂದ ಅಲ್ಲಿ ಎಕ್ಸ್ಟ್ರಾ ಗ್ರೋತ್ ಬರಲಿಕ್ಕೆ ಕಾರಣ ಆಗ್ತದೆ. ಇದು ಹೈಪರ್ಟ್ರೋಪಿ ಅಂತ ಕರಿಬೋದು. ಇನ್ನೊಂದು ರೀತಿ, ಈ ಜೀವಕೋಶಗಳ ಒಂದು ಗಾತ್ರದಲ್ಲಿ ಹೆಚ್ಚಳ ಉಂಟಾಗುತ್ತೆ. ಈ ಕಾರಣದಿಂದಲೂ ಎಕ್ಸ್ಟ್ರಾ ಗ್ರೋತ್ ಆಗುತ್ತೆ. ಇದನ್ನು ಹೈಪರ್ಪ್ಲಾಸಿಯಾ ಅಂತ ಕರಿಬೋದು. ಸೊ ಗ್ರೋತ್ ಎಕ್ಸ್ಟ್ರಾ ಆಗೋದು ನಮಗೆ ಯಾವ ರೀತಿ ಕಾಣಿಸುತ್ತೆ, ಯಾವ ರೀತಿ ವಿವರಣೆ ಕೊಡ್ಬೋದು ನೋಡಿ. ಇದನ್ನು ಒಂದು 2-3 ರೀತಿಯಲ್ಲಿ ವಿವರಣೆ ಕೊಡ್ಬೋದು ಸ್ನೇಹಿತರೆ. ಯಾವುದು ಅಂತ ನೋಡೋಣ. ಈ ಎಕ್ಸ್ಟ್ರಾ ಗ್ರೋತು ನೋಡಿ, ನೀವು ಗಮನಿಸಿರ್ತೀರಿ, ಇದು ರೋಗನ ಏನೋ ಅರ್ಥನೇ ಆಗಲ್ಲ, ಅದಕ್ಕೆ ಈ ವಿಡಿಯೋ ಇಂಪಾರ್ಟೆಂಟು. ಅಲ್ಲಿದೆ ಗಾಲ್ಸು, ವಾರ್ಟ್ಸು, ಲೀಫ್ ಕರ್ಲು. ಈ ಗಾಲ್ಸ್ ನೋಡಿ, ಬಹುತೇಕ ಗುಲಾಬಿ ಬೆಳೆಯವರಿಗೆ ಈಗ ಗಂಟಾಗಿದೆ ಅಂತ ಕೇಳ್ತಾ ಇರ್ತೀವಿ ನೀವು, ಅದನ್ನೇ ಗಾಲ್ಸ್ ಅಂತಕ್ಕಂಥದ್ದು. ನೋಡಿ, ಈ ಎಕ್ಸ್ಟ್ರಾ ಗ್ರೋತ್, ಈ ಗಾಲ್ಸು ಆಗೋದು ಒಂದು ರೀತಿ ಈ ಒಣಗಿದ ಮರದ ಥರ ಉಡಿ ಆಗಿರ್ಬೋದು, ಉದಾಹರಣೆಗೆ ರೋಸ್ನಲ್ಲಿ ಬರ್ತಕ್ಕಂಥದ್ದು. ಇನ್ನೊಂದು ಫ್ಲೆಶಿಯಾಗೂ ಇರ್ಬೋದು, ಅದು ಹಸಿ ಕಾಂಡದ ಥರನೂ, ಅದಕ್ಕೆ ಕೊತ್ತಂಬರಿನಲ್ಲಿ ಒಂದು ರೀತಿ ಬರ್ತದೆ ನೋಡಿ, ಅದು ಉದಾಹರಣೆ ಕೊಡ್ಬೋದು. ನೋಡಿ, ಈ ಗಾಲ್ಸ್ ಫಾರ್ಮೇಷನ್ಗೆ ಫಂಗಸ್ ಕಾರಣದಿಂದಲೂ ಬರಬಹುದು, ಬ್ಯಾಕ್ಟೀರಿಯಾ ಕಾರಣದಿಂದಲೂ ಬರ್ಬೋದು, ಹಾಗೆಯೇ ನೆಮಟೋಡ್ ಕಾರಣದಿಂದಲೂ ಬರ್ಬೋದು. ಈ ರೋಸ್ನಲ್ಲಿ ಬರ್ತಕ್ಕಂಥದ್ದು ಬ್ಯಾಕ್ಟೀರಿಯಾ ಕಾರಣದಿಂದ. ಹಾಗೆಯೇ ನೆಕ್ಸ್ಟು ವಾರ್ಟ್ಸು, ಈ ಥರ ಎಕ್ಸ್ಟ್ರಾ ಗ್ರೋತ್ ಬರೋದು. ಇನ್ನೊಂದು, ಈ ಕಾಂಡಗಳ ಮೇಲೆ ಮತ್ತು ಗಡ್ಡೆಗಳ ಮೇಲೆ ಒಂದು ರೀತಿಯ ಹೊರ ಬಂದಿರುತ್ತೆ ಬೆಳವಣಿಗೆ, ಇವುಗಳನ್ನ ನಾವು ವಾರ್ಟ್ಸ್ ಅಂತ ಕರಿಬೋದು. ಆ ಬೆಳವಣಿಗೆ ಎಕ್ಸ್ಟ್ರಾ ಬಂದಿರೋದು ಹೇಗೆ ಕಾಣುತ್ತೆ ಅಂದರೆ, ಹೂಕೋಸ್ ಇರುತ್ತಲ್ಲ, ಹೂಕೋಸು ನೋಡಿದಿರಲ್ವ, ಆ ರೀತಿಯ ಬೆಳವಣಿಗೆ. ಉದಾಹರಣೆಗೆ ನೋಡಿ, ಈ ಆಲೂಗೆಡ್ಡೆಯಲ್ಲಿ ಬರ್ತಕ್ಕಂಥ ವಾರ್ಟ್ ರೋಗ ಫೋಟೋ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರದ ಬೆಳವಣಿಗೆ, ಇದು ವಾರ್ಟು. ಇನ್ನು ಲೀಫ್ ಕರ್ಲ್ ಡಿಸೀಸ್, ಯಾರಿಗೆ ತಾನೇ ಗೊತ್ತಿಲ್ಲ, ಎಲೆ ಮುದುಡ್ಕೊಳ್ಳೋದು ಅಸಹಜವಾಗಿರ್ತಕ್ಕಂಥದ್ದು. ಇದಾಗಲಿಕ್ಕೆ ಕಾರಣ ಏನು ನೋಡಿ, ವಿವರಣೆ ಕೊಡ್ತೀನಿ. ಈ ರೋಗಾಣುಗಳು, ಫಂಗಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಇವುಗಳ ಸೋಂಕಿನಿಂದಾಗಿ ಎಕ್ಸ್ಟ್ರಾ ಗ್ರೋತ್ ಆಗುತ್ತಲ್ಲ, ಎಲೆಗಳಲ್ಲಿ ವೈನ್ಸ್, ನರಗಳಿಗೆ ಕಂಪೇರ್ ಮಾಡಿದಾಗ ನರಗಳ ಮಧ್ಯದ ಲ್ಯಾಮಿನಾರ್ ಟಿಶ್ಯೂ ಇದೆಯಲ್ಲ, ಇದು ಎಕ್ಸ್ಟ್ರಾ ಬೆಳವಣಿಗೆ ಆಗುತ್ತೆ. ಈ ಕಾರಣದಿಂದ ಎಲೆಗಳು ವ್ಯಾಪಕವಾಗಿ ಮುದುಡಿಕೊಳ್ಳುತ್ತವೆ, ಸುಕ್ಕುಗಟ್ಟಿರುತ್ತೆ, ಒಂದು ರೀತಿಯ ಬ್ರಿಟಲ್ ಅಪಿಯರೆನ್ಸ್ ಕಾಣಿಸುತ್ತೆ. ಇದಕ್ಕೆ ಉದಾಹರಣೆ ನೀವು ನೋಡಿ, ಪಪ್ಪಾಯದಲ್ಲಿ ಬರ್ತಕ್ಕಂಥ ಎಲೆ ಮುದುರು ವೈರಸ್ ರೋಗ ಉದಾಹರಣೆ ಕೊಡ್ಬೋದು. ಟೊಮೊಟೊದಲ್ಲೂ ಮುದುರು ರೋಗ ಬರ್ತದೆ, ಮೆಣಸಿನ ಗಿಡದಲ್ಲಿ ಬರ್ತದೆ. ಈ ರೀತಿಯವು ಅಂದರೆ ನರಗಳ ಎಲೆಗಳು ವೈನ್ಸ್ಗೆ ಕಂಪೇರಿಟಿವ್ ಆಗಿ ಎಲೆಗಳ ಮಧ್ಯಭಾಗದಲ್ಲಿ ಎಕ್ಸ್ಟ್ರಾ ಗ್ರೋತ್ ಆಗೋದ್ರಿಂದ ಈ ರೀತಿಯ ಲೀಫ್ ಕರ್ಲ್ ಬರುತ್ತೆ ಸ್ನೇಹಿತರೆ. ಇನ್ನು ಮೂರನೆಯ ಅಂದರೆ ನೆಕ್ರೋಸಿಸ್ಸು, ಎಕ್ಸ್ಟ್ರಾ ಗ್ರೋತು, ಓವರ್ ಡೆವಲಪ್ಮೆಂಟ್. ನಂತರ ಮೂರನೇ ರೀತಿದು ಅಂಡರ್ ಡೆವಲಪ್ಮೆಂಟ್. ಇದನ್ನು ಹೈಪೋಟ್ರೋಪಿ ಮತ್ತು ಹೈಪರ್ಪ್ಲಾಸಿ ಅಂತ 2 ಶಬ್ದಗಳಲ್ಲಿ ವಿವರಣೆ ಕೊಡ್ಬೋದು. ಈ ವಿವಿಧ ರೋಗಾಣುಗಳ ಸೋಂಕಿನಿಂದಾಗಿ ಸಸ್ಯಗಳ ಭಾಗಗಳಲ್ಲಿ ಬೆಳವಣಿಗೆ ನಾರ್ಮಲ್, ಸಾಮಾನ್ಯಕ್ಕಿಂತ ಕಡಿಮೆ ಆಗೋದು. ಇದು 2 ರೀತಿಯಲ್ಲಿ ಉಂಟಾಗ್ತಕ್ಕಂಥದ್ದು. ಒಂದು ಡಿಜನರೇಷನ್ ಆಫ್ ಸೆಲ್ಸ್ ಅಂತ ಹೇಳ್ಬೋದು. ಏನಂದರೆ ಈ ಜೀವಕೋಶಗಳಿರ್ತಾವಲ್ಲ, ಈ ಜೀವಕೋಶಗಳು
ಅವನತಿ ಆಗೋದರಿಂದ. ಹಾಗೆಯೇ ಈ ಜೀವಕೋಶಗಳ ವಿಭಜನೆ ಸೆಲ್ ಡಿವಿಷನ್ ವೇಗ ಕಡಿಮೆ ಆಗೋದರಿಂದ ಈ ರೀತಿಯ ಅಂಡರ್ ಡೆವಲಪ್ಮೆಂಟ್ ನಾರ್ಮಲ್ಗಿಂತ ಕಡಿಮೆ ಬೆಳವಣಿಗೆ ಆಗುತ್ತೆ. ಇದರಿಂದ ಉಂಟಾಗ್ತಕ್ಕಂಥ ಈ ಪ್ರಕ್ರಿಯೆಯಿಂದ ಉಂಟಾಗ್ತಂಥ ಲಕ್ಷಣಗಳು ಯಾವ ರೀತಿ ಅಭಿವ್ಯಕ್ತಿಗೊಳ್ಳುತ್ತೆ ಅಂದರೆ ನಾವು ವಿವರಣೆ ಕೊಡೋದು ನೋಡಿ. ಮುಖ್ಯವಾಗಿ ಬಹುತೇಕ ಬೇರೆ ಕಾರಣಗಳಿಂದ ಆಗಬಹುದಾದರೂ ವೈರಸ್ನಿಂದಲೇ ಈ ರೀತಿ ಉಂಟಾಗುವ ಸಾಧ್ಯತೆ ಹೆಚ್ಚು. ಕ್ಲೋರೋಸಿಸ್ ಅಂದರೆ ಎಲೆಗಳಲ್ಲಿನ ಹಸಿರು ಬಣ್ಣ ಇಲ್ಲದೆ ಇರತಕ್ಕಂಥದ್ದು. ಮೊಸಾಯಿಕ್, ಇದರಲ್ಲಿ ಗ್ರೀನ್ ಕಲರು, ಯೆಲ್ಲೋ ಕಲರು, ಬೇರೆ ಬೇರೆ ಬಣ್ಣದ ಒಂದು ರೀತಿಯ ಮೊಸಾಯಿಕ್ ಪ್ಯಾಟ್ರನ್ ಉಂಟಾಗ್ತಕ್ಕಂಥದ್ದು. ಇನ್ನೊಂದು ಲೀಫ್ ನ್ಯಾರೋಯಿಂಗ್, ಅಂದರೆ ಈ ಎಲೆಗಳು ತುಂಬ ಚಿಕ್ಕದಾಗಿ ಕಾಣ್ತಕ್ಕಂಥದ್ದು. ಹಾಗೆಯೇ ಸ್ಟಂಟಿಂಗ್, ಇಡೀ ಸಸ್ಯದ ಬೆಳವಣಿಗೆ ಕಡಿಮೆಯಾಗಿ ಕುಬ್ಜವಾಗಿ ಪೊದೆ ರೀತಿ ಕಾಣ್ತಕ್ಕಂಥದ್ದು, ಡ್ವಾರ್ಫಿಂಗ್ ಅಂತಲೂ ಕರಿತೀವಿ. ಇನ್ನೊಂದು ರೋ ಸೆಟ್ಟಿಂಗ್ ಅಂತ ಹೇಳ್ಬೋದು. ಇವೆಲ್ಲವೂ ಇವು ವೈರಸ್ನಿಂದ ಉಂಟಾಗ್ತಕ್ಕಂಥ ಅಂಡರ್ ಡೆವಲಪ್ಮೆಂಟ್ ಏನಿರುತ್ತೆ ಇವುಗಳ ಲಕ್ಷಣಗಳು ಅಂತ ಹೇಳ್ಬೋದು. ನೋಡಿ, ಇಲ್ಲಿವರೆಗೂ ಏನು ವಿವರಣೆ ಕೊಟ್ಟಿದ್ದೆ, ಇವೆಲ್ಲ ಲಕ್ಷಣಗಳಿಗೆ ಕೆಟಗರಿಗೆ ಬರದೇ ಇರತಕ್ಕಂಥ ಒಂದು ರೀತಿಯ ವಿಚಿತ್ರ ಲಕ್ಷಣಗಳು ಒಂದೆರಡು ಮೂರಿದೆ. ಅವುಗಳು ವಿವರಣೆ ಕೊಡ್ತೀನಿ ನೋಡಿ. ಅವು ರೋಗ ಲಕ್ಷಣಗಳು ಯಾವುದು ಅಂತ ನೋಡೋಣ. ಈ ಬೇರೆಯದೇ ಕೆಟಗರಿಗೆ ಸೇರಿದ ಮೊದಲನೇ ಒಂದು ಲಕ್ಷಣ ಏನಂದರೆ ರೀಪ್ಲೇಸ್ಮೆಂಟ್ ಆಫ್ ನಾರ್ಮಲ್ ಆರ್ಗನ್ಸ್ ಅಂತ ಹೇಳ್ಬೋದು. ಸಸ್ಯಗಳಲ್ಲಿರ್ತಕ್ಕಂಥ ಸಾಮಾನ್ಯ ಅಂಗಗಳು ಬದಲಾಗಿ ಬೇರೆಯದೇ ರೀತಿಯ ಒಂದು ರಚನೆಯನ್ನು ಕಾಣಬಹುದಾಗಿದೆ. ಇಲ್ಲಿ ಉದಾಹರಣೆ ಅವಕ್ಕೆ ಸ್ಮಟ್ಸ್ ಆ್ಯಂಡ್ ಎರ್ಗಾಟ್ಸ್ ಅಂತ ಹೇಳ್ಬೋದು. ಅಂದರೆ ಈ ರೋಗಾಣುಗಳು ಸೋಂಕುಂಟಾಗುತ್ತಲ್ಲ, ಅಲ್ಲಿ ನಡೆಯುವ ಒಂದು ಪ್ರಕ್ರಿಯೆಯಿಂದಾಗಿ ಸಸ್ಯಗಳ ಭಾಗಗಳಲ್ಲಿ, ವಿಶೇಷವಾಗಿ ಹೂವಿನ ಭಾಗಗಳಲ್ಲಿ ಫ್ಲೋರಲ್ ಆರ್ಗನ್ಸ್ ಏನಿರುತ್ತೆ ಅಲ್ಲಿ ಈ ರೋಗಾಣುಗಳ ಚಟುವಟಿಕೆಯಿಂದಾಗಿ ಬೇರೆಯದೇ ರೀತಿಯ ರಚನೆ ಅಭಿವೃದ್ಧಿ ಆಗೋದನ್ನು ಕಾಣಬಹುದಾಗಿದೆ. ಅದರಲ್ಲಿ ಮೊದಲನೇ ಉದಾಹರಣೆ ಸ್ಮಟ್ ಅಂತ ಹೇಳ್ಬೋದು. ಆ ಸ್ಮಟ್ ರೋಗದಲ್ಲಿ ನೀವು ಈಗಲ್ಲಿ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನೀವು ರಾಗಿ ತೆನೆ ಆಗಿರ್ಬೋದು ಅಥವಾ ಜೋಳದ ತೆನೆ ಆಗಿರ್ಬೋದು ಅಥವಾ ಈ ಭತ್ತದ ತೆನೆಗಳಲ್ಲಿ ಕಪ್ಪಾಗಿ ಪುಡಿ ರೂಪದಲ್ಲಿ ಇರ್ತದೆ ನೋಡಿ. ಕೆಲವು ಟೈಮ್ ಇದು ಕಾಡಿಗೆ ರೋಗನು ಅಂತ ಇರ್ತೀವಿ. ಇಲ್ಲಿ ಏನಾಗ್ತದೆ, ಅಂಡಾಶಯದ ಬದಲಿಗೆ ಅಲ್ಲಿ ಈ ರೋಗಾಣುಗಳ ಒಂದು ಸೋಂಕಿನಿಂದಾಗಿ ಒಂದು ಇದ್ದಿಲಿನ ರೀತಿಯ ಕಪ್ಪು ಪುಡಿ ರೀತಿಯ ಬೆಳವಣಿಗೆ ಉಂಟಾಗಿರುತ್ತೆ. ಇದನ್ನು ನಾವು ಸ್ಮಟ್ ರೋಗ ಅಂತ ಕರಿಬಹುದಾಗಿದೆ. ಆ ಪುಡಿ ರೂಪದ ಬೆಳವಣಿಗೆ ಏನಿರ್ತದಲ್ಲ ಅದರಲ್ಲಿ ಈ ರೋಗಾಣುಗಳ ಸ್ಪೋರುಲೇಷನ್ ಆಗ್ತಾ ಇರ್ತದೆ, ವಂಶಾಭಿವೃದ್ಧಿ ಆಗ್ತಾ ಇರ್ತದೆ. ಇದೇ ಕ್ಯಾಟಗರಿನಲ್ಲಿ ಬರ್ತಕ್ಕಂಥದ್ದು ಇನ್ನೊಂದು ಎರ್ಗಾಟ್ಸ್ ಅಂತ ಹೇಳ್ಬೋದು. ಅಂದರೆ ಕೆಲವು ಸಂದರ್ಭಗಳಲ್ಲಿ ಈ ಶಿಲೀಂಧ್ರಗಳು ಹೂವುಗಳು ಇನ್ಫ್ಲೋರಸನ್ಸ್ ಫ್ಲೋರಲ್ ಆರ್ಗನ್ಸ್ ಏನಿದೆ ಇವುಗಳಲ್ಲಿ ವಿಶೇಷವಾಗಿ ಅಂಡಾಶಯಗಳಲ್ಲಿ ಸೋಂಕುಂಟು ಮಾಡಿದಾಗ ಅಲ್ಲಿ ಅಭಿವೃದ್ಧಿ ಆಗ್ತಾ ಈ ಪ್ರಕ್ರಿಯೆ ನಡೀತಾ ಇರ್ತದಲ್ಲ, ಇಲ್ಲಿ ಒಂದು ರೀತಿ ಹೇರಳವಾದ ಒಂದು ರೀತಿಯ ದ್ರವ ಉತ್ಪಾದನೆ ಆಗುತ್ತೆ, ಸ್ರವಿಸುತ್ತೆ. ಅದು ಒಂದು ರೀತಿ ಗುಲಾಬಿ ಬಣ್ಣದಲ್ಲಿ ಅಥವಾ ಕೆಂಪು ಬಣ್ಣದಲ್ಲಿ ಇರ್ತದೆ. ಇದನ್ನು ಹನಿ ಡ್ಯೂ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ. ಈ ದ್ರವ್ಯಕ್ಕೆ ಈ ಫ್ಲೋರಲ್ ಆರ್ಗನ್ಸಲ್ಲಿ ಏನಿರ್ತದೆ ಆ ಅಂಡಾಶಯ ಪೋಲನ್ಸು ಇವಿರ್ತಾವಲ್ಲ ಆಂತರ್ಗಳು, ಇವು ಅಂಟಿಕೊಂಡಿರುತ್ತೆ. ನಂತರದಲ್ಲಿ ಇವುಗಳಲ್ಲಿ ಒಂದು ರೀತಿ ಉದ್ದನೆಯ ಕಾಡಿಗೆ ರೂಪದ ಬೆಳವಣಿಗೆ, ಕಪ್ಪು ಬಣ್ಣದ ಈ ಫಂಗಸ್ ವಂಶಾಭಿವೃದ್ಧಿಯಾಗ ಆರ್ಗನ್ಸ್ ಇರುತ್ತಲ್ಲ ಸ್ಕ್ಲಿರೋಶಿಯಗಳು, ಇವು ಅಭಿವೃದ್ಧಿ ಆಗ್ತವೆ. ನೀವು ಭತ್ತದಲ್ಲಿ ಇದು ಊದುಬತ್ತಿ ರೋಗ ಅಂತ ಇದೆ ನೋಡಿ, ಒಂದು ತೋರಿಸ್ತೀನಿ. ಇದು ಈ ಎರ್ಗಾಟು ರೋಗಕ್ಕೆ ಇದನ್ನು ಉದಾಹರಣೆ ಕೊಡಬಹುದಾಗಿದೆ ಸ್ನೇಹಿತರೆ. ಇದು ಒಂದು ರೀತಿಯ ಲಕ್ಷಣ. ಆದರೆ ರೀಪ್ಲೇಸ್ಮೆಂಟ್ ಆಫ್ ನಾರ್ಮಲ್ ಆರ್ಗನ್ಸು. ಇನ್ನೊಂದು ಟ್ರಾನ್ಸ್ಫಾರ್ಮೇಷನ್ ಆಫ್ ಫ್ಲೋರಲ್ ಆರ್ಗನ್ಸ್, ಅಂದರೆ ಸಸ್ಯಗಳಲ್ಲಿ ಹೂವಿನ ಭಾಗಗಳು ಬದಲಾಗೋದು. ಇದು ಬಹಳನೇ ಕಷ್ಟ ನೋಡಿ. ಇದು ರೋಗ ಅನ್ನೋದೇ ಗೊತ್ತಾಗಲ್ಲ. ಏನು ಕಾರಣಕ್ಕಿನ್ನ ಆಗಿದೆ, ಇದೇನೋ ಆಫ್ ಟೈಪ್ ಬಂದುಬಿಟ್ಟಿದೆ ಅಂತ ಗಿಡಗಳನ್ನ ಕಿತ್ತೋಕೋದು ಎಲ್ಲ ಗಮನಿಸಿರ್ತೀವಿ. ಇದಾಗೋದಕ್ಕೆ ಕಾರಣ ಏನು, ಒಂದು ಸಣ್ಣ ವಿವರಣೆ ಕೊಡ್ತೀನಿ ನೋಡಿ ಸ್ನೇಹಿತರೆ. ಕೆಲವು ಸಂದರ್ಭಗಳಲ್ಲಿ ಈ ವೈರಸ್ ಮತ್ತು ಫೈಟೋಪ್ಲಾಸ್ಮಾ ಸೋಂಕಿನಿಂದಾಗಿ ಸಸ್ಯಗಳಲ್ಲಿನ ಫ್ಲೋರಲ್ ಆರ್ಗನ್ಸ್, ಹೂವಿನ ಸಂಬಂಧಪಟ್ಟ ಏನು ಅಂಗಗಳಿರ್ತವೆ ಅವು ಮಾರ್ಪಾಟಾಗಿ ಟ್ರಾನ್ಸ್ಫಾರ್ಮ್ ಆಗಿ ರೂಪಾಂತರಗೊಂಡು ಎಲೆಗಳ ರೀತಿ ಕಾಣಿಸುತ್ತವೆ. ಇದನ್ನು ಫಿಲ್ಲೋಡಿ ಅಂತ ಕರಿತೀವಿ. ಉದಾಹರಣೆ ನೋಡಿ, ನಾನು ಎಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಲ್ಲ, ನೀವು ಇದನ್ನು ಗಮನಿಸಬಹುದಾಗಿದೆ. ಹಾಗೆಯೇ ಈ ಫೈಟೋಪ್ಲಾಸ್ಮಾದಿಂದ ಉಂಟಾಗ್ತಕ್ಕಂಥ ಇನ್ನೂ ಒಂದು ರೋಗ ಬದನೆ ಗಿಡದಲ್ಲಿ ಬರ್ತಕ್ಕಂಥ
ಲಿಟ್ಲ್ ಲೀಫ್ ಅಂತ ಹೇಳ್ಬೋದು. ಈ ಲಿಟ್ಲ್ ಲೀಫಲ್ಲಿ ನೋಡಿ ಎಲೆಗಳು ಸ್ವಲ್ಪ ಸೈಜಲ್ಲಿ ಕಡಿಮೆ ಆಗುತ್ತೆ, ಬಣ್ಣ ಹಳದಿ ಆಗೋಕ್ಕೂ ಶುರುವಾಗುತ್ತೆ. ಆಮೇಲೆ ಇಂಟರ್ನೋಡಲ್ ಲೆಂಗ್ತ್ ಗೆಣ್ಣುಗಳ ನಡುವಿನ ಅಂತರ ಕಡಿಮೆ ಆಗುತ್ತೆ. ಒಂದೇ ಕಡೆ ಅನೇಕ ಟೊಂಗೆಗಳು ಆಗಿ ಒಂದು ರೀತಿ ಪೊದೆಯ ಲಕ್ಷಣ ಕಾಣುತ್ತೆ. ಇದನ್ನು ಬದನೆಯಲ್ಲಿ ಲಿಟ್ಲ್ ಲೀಫ್ ಅಂತ ಕರೆಯಲಾಗುತ್ತೆ. ಇದು ಫೈಟೋಪ್ಲಾಸ್ಮಾ ಇಂದ ಬಂದಿರತಕ್ಕಂಥದ್ದು. ನೋಡಿ ಈ ವಿಡಿಯೋದಲ್ಲಿ ವಿವರಣೆ ಕೊಟ್ಟಿರೋ ರೋಗಗಳು ಹೊರತಾಗಿ ಬೇರೆ ರೋಗಗಳ ಲಕ್ಷಣಗಳು ಇರುವ ಸಾಧ್ಯತೆ ತುಂಬಾ ಕಡಿಮೆ. ಇಲ್ಲಿ ಉದಾಹರಣೆ ಕೊಡುವಾಗ ನಾನು ಹೆಚ್ಚು ಉದಾಹರಣೆ ಕೊಡೋಕ್ಕಾಗಿಲ್ಲ, ಈಗಾಗಲೇ ತುಂಬ ಲೆಂಗ್ತಿ ಆಗಿರೋದ್ರಿಂದ ಇದನ್ನು ನೀವು ಮನದಟ್ಟು ಮಾಡ್ಕೊಳ್ಳಿ. ಆ ರೋಗ ಲಕ್ಷಣಗಳ ವಿವರಣೆ ಏನು ಕೊಟ್ಟಿದ್ದೀವಿ ನೀವು ರಿಪೀಟೆಡ್ಡಾಗಿ ವಿಡಿಯೋನ ನೋಡಿದಾಗ ನಿಮ್ಮ ಬೆಳೆಗಳಲ್ಲಿರೋ ಲಕ್ಷಣಗಳನ್ನು ನೀವು ಗಮನಿಸಿ ಈ ವಿಡಿಯೋನ ಜ್ಞಾಪಿಸ್ಕೊಂಡಾಗ ಯಾವ ರೀತಿಯ ರೋಗ ಅಂತ ನೀವು ನಿರ್ಧರಿಸಬಹುದು, ಅದಕ್ಕೆ ತಕ್ಕ ಔಷಧಿ ಆಯ್ಕೆ ಮಾಡ್ಕೋಬೋದು. ಮುಂದಿನ ವಿಡಿಯೋಗಳಲ್ಲಿ ಯಾವ ರೋಗಕ್ಕೆ ಯಾವ ರೀತಿಯ ಔಷಧಿ ಬಳಸಬೇಕು ಅನ್ನೋ ಮಾಹಿತಿಯನ್ನು ಖಂಡಿತ ಕೊಡುವ ವ್ಯವಸ್ಥೆ ಮಾಡ್ತೀನಿ ಸ್ನೇಹಿತರೆ. ಹಾಗೆಯೇ ವಿವಿಧ ಫಂಗಿಸೈಡ್ಗಳ ಗ್ರೂಪ್ನು ಮುಂದಿನ ವಿಡಿಯೋಗಳಲ್ಲಿ ವಿವರಣೆ ಕೊಡ್ತೀನಿ. ಸೊ ಇಷ್ಟು ಒತ್ತು ಕೊಟ್ಟಿರೋ ನಾನು ಈ ಮಾಹಿತಿ ಏನಿದೆ ಖಂಡಿತವಾಗಿಯೂ ನಿಮಗೆ ಅತ್ಯಮೂಲ್ಯವಾದ ಮಾಹಿತಿ ಅನ್ನೋದು ನನ್ನ ಭಾವನೆ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ಇದು ತಲುಪೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.